ಇನ್ಫ್ಯಾಕ್ಟ್ ಅಮಿತ್ ಶಾ ಅವರೇ ಹೇಳೋದೇನು, ಮೊನ್ನೆ ಅಸ್ಸಾಂನಲ್ಲಿ ಹೋಗಿ ಭಾಷಣ ಮಾಡಿದ್ದೇನು, ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಕಾರಣ ಆಗ್ತಿರೋದಕ್ಕೆ ಫರ್ಟಿಲಿಟಿ ರೇಟ್ ಅಲ್ಲ, ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂತ ಹೇಳೋದು. ಎರಡರಲ್ಲೊಂದು ತೀರ್ಮಾನ ಮಾಡಿ. ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನೋದನ್ನ ಅವ್ರದೇ ಕಮಿಷನ್ಗಳು ಒಪ್ಪೋದಿಲ್ಲ, ಅವ್ರದೇ ಇಲಾಖೆಗಳು ಒಪ್ಪೋದಿಲ್ಲ. ಕಳೆದ 20 ವರ್ಷದಲ್ಲಿ ಭಾರತಕ್ಕೆ ಬಂದಂತ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಎಷ್ಟು? ಗೃಹ ಸಚಿವಾಲಯದ ಬಳಿ ಇದಕ್ಕೆ ಉತ್ತರವಿಲ್ಲ. ಬಾಂಗ್ಲಾದೇಶದಿಂದ 100 ಕೋಟಿ ಜನ ಬಂದ್ಬಿಟ್ಟಿದ್ದಾರೆ. 100 ಕೋಟಿ. ಬಾಂಗ್ಲಾದೇಶ ಜನಸಂಖ್ಯೆಯ 8.5 ಕೋಟಿ. ಎಲ್ಲಿಂದ ಬಂದ್ರು, ಎಲ್ಲಿ ನಡ್ಕೊಂಡು ಬೇರೆ ಪ್ರಶ್ನೆ. 100 ಕೋಟಿ ಬಂದ್ಬಿಟ್ಟು ಚುನ್ಕೆ ಬಗಾವುಂಗ ಅಂತ ಒಳ್ಳೆ ಗಬ್ಬರ್ ಸಿಂಗ್ ತರ ಮಾತಾಡ್ತಾರೆ. ಚುನ್ಕೆ ಬಗಾವುಂಗ, ಚುನ್ಕೆ ಬಗಾವುಂಗ. ಓಕೆ, SIR ಪೂರ್ತಿ ಮುಗ್ದಿರೋ ದೇಶ ಬರೀ ಬಿಹಾರ. ಎಷ್ಟು ಜನ ಅಂತ ಕೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಸನ್ಮಾನ್ಯ ಜ್ಞಾನೇಶ್ ಕುಮಾರ್ ಅವರಿಗೆ. ಅವ್ರೇನು ಹೇಳ್ತಾರೆ, 32 ಲಕ್ಷ ಜನ ಶಿಫ್ಟ್ ಆಗಿದ್ದಾರೆ, 22 ಲಕ್ಷ ಜನ ಸತ್ತೋಗಿದ್ದಾರೆ, 8 ಲಕ್ಷ ಡೂಪ್ಲಿಕೇಟು. ಸರಿ ಸ್ವಾಮಿ, ವಿದೇಶದವರೆಷ್ಟು? 32 ಲಕ್ಷ ಜನ ಶಿಫ್ಟ್ ಆಗಿದ್ದಾರೆ, 22 ಲಕ್ಷ ಜನ ಸತ್ತೋಗಿದ್ದಾರೆ, 8 ಲಕ್ಷ ಡೂಪ್ಲಿಕೇಟ್. ಸರಿ ಸ್ವಾಮಿ, ಫಾರಿನರ್ಸ್ ಎಷ್ಟು? ನೆಕ್ಸ್ಟ್ ಕ್ವಶನ್. ಇದುವರೆಗೂ ಅಧಿಕೃತವಾಗಿ ಉತ್ತರ ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಡಬೇಕು. ಆ ಕಂಪ್ಲೇಂಟ್ ಅನ್ನ ಆಧರಿಸಿ ಎಲೆಕ್ಷನ್ ಕಮಿಷನ್ ಅದರ ಬಗ್ಗೆ ತೀರ್ಮಾನ ತಗೋಬೇಕು. ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಬಿಹಾರಲ್ಲಿ? ಬಿಜೆಪಿ ಎಷ್ಟು ಕಂಪ್ಲೇಂಟ್ ಕೊಟ್ಟಿದೆ? 0. ಅಂದ್ರೆ ವಿದೇಶದಿಂದ ನುಸುಳುಕೋರು ಬಂದಿದ್ದಾರೆ ಅನ್ನೋದು ಹಸಿ ಸುಳ್ಳು. ದರ್ಭಾಂಗದ ಹಿಂದೂ ಪುರುಷರನ್ನ ಮದುವೆ ಆಗಿರೋದು 220 ಜನ. ಅವರಾಗಲೇ 5 ಎಲೆಕ್ಷನ್ ವೋಟ್ ಹಾಕಿದ್ದಾರೆ. ಇನ್ನು ಮುಸ್ಲಿಮ್ರೆಷ್ಟು? ಮುಸ್ಲಿಮರು ದರ್ಭಾಂಗ ಜಿಲ್ಲೆಯಲ್ಲಿ ಸಿಕ್ಕಿದವರು 5 ಜನ, ಅದರಲ್ಲಿ 3 ಜನ ಸತ್ತೋಗಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಹೆಂಗಿರ್ತಾರೆ ಅವರು? ಟೋಪಿ ಹಾಕೋತಾರೆ, ಗಡ್ಡ ಬಿಟ್ಟಿರ್ತಾರೆ, ಐಡೆಂಟಿಫೈ ಮಾಡಿ. ಎರಡನೇದು, ಆರ್ಗನೈಸ್ ಮಾಡಿ, ಪೋಲರೈಸ್ ಮಾಡಿ. ನಮ್ಮವರಲ್ಲ, ಅವ್ರು ನಮ್ಮವರಲ್ಲ, ಅವ್ರ ಶತ್ರುಗಳು, ನಮ್ಮನ್ನು ಕೊಲ್ಲಕ್ಕೆ ಹುಟ್ಟಿದಾರೆ ಅವರು, ಈ ದೇಶದನ್ನ ಆಳಕ್ಕೆ ಹುಟ್ಟಿದಾರೆ ಅವರು. ಭಾರತದ ಅಸ್ಸಾಂ ಮತ್ತು ಕಾಶ್ಮೀರ ಕಳೆದ 6 ವರ್ಷಗಳಿಂದ ಜಿನೋಸೈಡ್ ಎಮರ್ಜೆನ್ಸಿಯ ಸ್ಥಾನದಲ್ಲೇ ಇದೆ ಗ್ರ್ಯಾಂಡ್ ಸ್ಟ್ಯಾಂಟನ್ನಲ್ಲಿ. ಅದು ಕೇವಲ ಅಲ್ಲುಗುಳುದಿಲ್ಲ, ನಾಳೆ ಬಾಗಲಕೋಟೆಗೆ, ಮಂಗಳೂರಲ್ಲೊಂದಿತ್ತು, ಒಂಚೂರು ಹಿಂದೆ ಬರೆದಿದೆ, ಎಲ್ಲ ಕಡೆ ಆಗುತ್ತೆ. ಈ ದುಡಿಯುವ ಕೈಗಳಿಗೆ, ಈ ಯುವ ಸ್ಫೂರ್ತಿಗಳಿಗೆ ನಾವು ಕೈಗೆ ಕೆಲಸ ಕೊಟ್ಟರೆ ಜಗತ್ತಿಗೆ ಅನ್ನ ಹಾಕ್ತಾ ಇದೆ. ಅಲ್ಲಿ ನಿರುದ್ಯೋಗ ಸಮಸ್ಯೆ ಯಾವ ಪ್ರಮಾಣದಲ್ಲಿ ಬೆಳೆದಿದೆ. ಅಕಸ್ಮಾತ್ ಈ ಜನರೇಷನ್ಗೆ, ಈ 15 ವರ್ಷದಲ್ಲಿ ನಾವು ಈ ಬಸ್ ಮಿಸ್ ಆದರೆ ಯುವಕರಿಗೂ ಉದ್ಯೋಗ ಇಲ್ಲ, ಮುದುಕರಾಗಲೇ ನಿವೃತ್ತರಾಗಿದ್ದಾರೆ, ಈ ದೇಶ ಏನಾಗಬೇಕು? ಇದು ಅಸಲು ಪ್ರಶ್ನೆ, ವಾಸ್ತವದ ಪ್ರಶ್ನೆ. ಜನಸಂಖ್ಯೆಯ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿರೋದು. ಇದು ಮುಸ್ಲಿಂ ರಾಷ್ಟ್ರ ಆಗೋದು ಲಾಜಿಕಲಿನೇ ಸಾಧ್ಯ ಇಲ್ಲ, ಪೊಲಿಟಿಕಲಿ ಇಂಪಾಸಿಬಲ್. ಇದು ಮಾಡ್ತಿರೋದು ಏನಕ್ಕಾಗಿ? ಇದು ಮಾಡ್ತಿರೋದು ಮುಸ್ಲಿಮರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಮಾಡ್ತಿರುವಂತಹ ಸಮಗ್ರವಾದ ದಾಳಿಯ ಮತ್ತೊಂದು ಭಾಗ. ಉದಾಹರಣೆಗೆ 2025ರಲ್ಲಿ ಅಮಿತ್ ಶಾ ಅವರು ಒಂದು ಡೆಮಾಗ್ರಫಿಕ್ ಮಿಷನ್ ಅಂತ ಶುರು ಮಾಡಿದ್ದಾರೆ. ಅದಕ್ಕೆ ಒಬ್ಬರು ಯಾರನ್ನು ಅಧ್ಯಕ್ಷರನ್ನ ಕೂಡ ಮಾಡಿದ್ದಾರೆ. ಡೆಮಾಗ್ರಫಿಕ್ ಮಿಷನ್ ಏನಂತಂದರೆ, ನಮ್ಮ ದೇಶದಲ್ಲಿ ಜನಸಂಖ್ಯೆ ಯಾವ ಪ್ರಮಾಣದಲ್ಲಿ ಮಾರ್ಪಾಡಾಗ್ತಿದೆ ಅಂತ. ಇನ್ಫ್ಯಾಕ್ಟ್ ಅಮಿತ್ ಶಾ ಅವರೇ ಹೇಳೋದೇನು, ಮೊನ್ನೆ ಅಸ್ಸಾಂನಲ್ಲಿ ಹೋಗಿ ಭಾಷಣ ಮಾಡಿದ್ದೇನು, ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಕಾರಣ ಆಗ್ತಿರೋದಕ್ಕೆ ಫರ್ಟಿಲಿಟಿ ರೇಟ್ ಅಲ್ಲ, ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂತ ಹೇಳೋದು. ಎರಡರಲ್ಲೊಂದು ತೀರ್ಮಾನ ಮಾಡಿ. ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಿದೆಯಾ, ಇಲ್ಲಿಗಲ್ ಇಮಿಗ್ರೇಷನ್ ಆಗ್ತಿದೆಯಾ? ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನೋದನ್ನ ಅವ್ರದೇ ಕಮಿಷನ್ಗಳು ಒಪ್ಪೋದಿಲ್ಲ, ಅವ್ರದೇ ಇಲಾಖೆಗಳು ಒಪ್ಪೋದಿಲ್ಲ. ಇನ್ನು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಜಾಸ್ತಿ ಆಗ್ತಿದಾರಾ? ನಿನ್ನೆ 2-3 ದಿವಸದ ಕೆಳಗಡೆ RTIನಲ್ಲಿ ಒಬ್ಬರು ಅಪ್ಲಿಕೇಶನ್ ಹಾಕಿದ್ದಾರೆ. ಕಳೆದ 20 ವರ್ಷದಲ್ಲಿ ಭಾರತಕ್ಕೆ ಬಂದಂತ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಎಷ್ಟು? ಗೃಹ ಸಚಿವಾಲಯದ ಬಳಿ ಇದಕ್ಕೆ ಉತ್ತರವಿಲ್ಲ. SIR ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ವಿವಾದ ನಡೀಬೇಕಾದ್ರೆ ಕಪಿಲ್ ಸಿಬಲ್ ಈ ಪ್ರಶ್ನೆ ಕೇಳ್ತಾರೆ, ಏನಕ್ಕೋಸ್ಕರ SIR ಮಾಡ್ತಾ ಇದ್ದೀರಿ? ಬಾಂಗ್ಲಾದೇಶದಿಂದ 100 ಕೋಟಿ ಜನ ಬಂದ್ಬಿಟ್ಟಿದ್ದಾರೆ. 100 ಕೋಟಿ. ಬಾಂಗ್ಲಾದೇಶ ಜನಸಂಖ್ಯೆಯ 8.5 ಕೋಟಿ. ಎಲ್ಲಿಂದ ಬಂದ್ರು, ಎಲ್ಲಿ ನಡ್ಕೊಂಡು ಬೇರೆ ಪ್ರಶ್ನೆ. 100 ಕೋಟಿ ಬಂದ್ಬಿಟ್ರು. ಸರಿ, ಕಪಿಲ್ ಸಿಬಲ್ ಒಂದು ಪ್ರಶ್ನೆ ಕೇಳಿದ್ರು, 100 ಕೋಟಿ ಬಂದಿದ್ದಾರೆ ಎನ್ನುವುದಕ್ಕೆ ನಿಮ್ಮ ಸರ್ಕಾರಿ ದಾಖಲೆ ಒಂದು ತೋರಿಸ್ತೀರಿ. ಏನೋ ಒಂದು ನಿಯಮ ಮಾಡ್ತಿದ್ದೀರಿ, ಇಡೀ ದೇಶವೇ ಕೋಲಾಹಲ ಆಗುವಂತಹ ಒಂದು SIR ಮಾಡ್ತಿದ್ದೀರಿ, ಅದಕ್ಕೊಂದು ಪುರಾವೆ ತೋರಿಸ್ಬೇಕಲ್ಲ. ಒಂದು ಪುರಾವೆಯೂ ಇಲ್ಲ. ಅದಕ್ಕೆ ಬದಲಿಗೆ ಏನು ಹೇಳ್ತಾರೆ, ಇವರು ಮಾತಾಡೋದು ರಾಕೇಶ್ ದ್ವಿವೇದಿ ಅಂತ ಲಾಯರ್, ಎಷ್ಟು ಜನ ಇದ್ದಾರೆ ಅಂತ ಮುಖ್ಯ ಅಲ್ಲ, ಒಬ್ಬರಿದ್ರು ನಾವು ಬಿಡಲ್ಲ, ಚುನ್ಕೆ ಬಗಾವುಂಗ ಅಂತ ಒಳ್ಳೆ ಗಬ್ಬರ್ ಸಿಂಗ್ ತರ ಮಾತಾಡ್ತಾರೆ. ಚುನ್ಕೆ ಬಗಾವುಂಗ, ಚುನ್ಕೆ ಬಗಾವುಂಗ. ಓಕೆ, ಕಳಿಸಿ, ತುಂಬಾ ಸಂತೋಷ. ಸೊ ನಿಮ್ಮ ಪ್ರಕಾರ ಬಿಹಾರದಲ್ಲಿ ಎಷ್ಟು ಜನ ಆದರು? SIR ಅಲ್ಲಿ 65 ಲಕ್ಷ ಜನ ಆದರು. 65 ಲಕ್ಷದಲ್ಲಿ ಎಷ್ಟು ಜನ ಇಲ್ಲಿಗಲ್ ಇಮಿಗ್ರೆಂಟ್ಸು? SIR ಪೂರ್ತಿ ಮುಗ್ದಿರೋ ದೇಶ ಬರೀ ಬಿಹಾರ. ಎಷ್ಟು ಜನ ಅಂತ ಕೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಸನ್ಮಾನ್ಯ ಜ್ಞಾನೇಶ್ ಕುಮಾರ್ ಅವರಿಗೆ. ಅವ್ರೇನು ಹೇಳ್ತಾರೆ, 32 ಲಕ್ಷ ಜನ ಶಿಫ್ಟ್ ಆಗಿದ್ದಾರೆ, 22 ಲಕ್ಷ ಜನ ಸತ್ತೋಗಿದ್ದಾರೆ, 8 ಲಕ್ಷ ಡೂಪ್ಲಿಕೇಟು. ಸರಿ ಸ್ವಾಮಿ, ವಿದೇಶದವರೆಷ್ಟು? 32 ಲಕ್ಷ ಜನ ಶಿಫ್ಟ್ ಆಗಿದ್ದಾರೆ, 22 ಲಕ್ಷ ಜನ ಸತ್ತೋಗಿದ್ದಾರೆ, 8 ಲಕ್ಷ ಡೂಪ್ಲಿಕೇಟ್. ಸರಿ ಸ್ವಾಮಿ, ಫಾರಿನರ್ಸ್ ಎಷ್ಟು? ನೆಕ್ಸ್ಟ್ ಕ್ವಶನ್. ಇದುವರೆಗೂ ಅಧಿಕೃತವಾಗಿ ಉತ್ತರ ಕೊಟ್ಟಿಲ್ಲ.
ಕೊನೆಗೆ ಯೋಗೇಂದ್ರ ಯಾದವ್ ಇಂಥ ಪತ್ರಕರ್ತರು, ತರಲೆ ಸಮಾಜ ಜೀವಿಗಳು ಅಥವಾ ಏನದು ಆಂದೋಲನ ಜೀವಿಗಳು, ಇವರೇ ಅಧ್ಯಯನ ಮಾಡಿದಾಗ ವಿದೇಶಿಯರು ಅಂತ ಅನ್ನೋದಕ್ಕೆ ನೀವೇನು ಮಾಡಬೇಕು? ಫಾರಂ 7 ಫಿಲಪ್ ಮಾಡಬೇಕು. ಫಾರಂ 7 ಫಿಲಪ್ ಮಾಡಿ ನನ್ನ ಕಾನ್ಸ್ಟಿಟ್ಯೂಷನಲ್ಲಿ ಪಕ್ಕದಲ್ಲಿದ್ದಾನಲ್ಲ, ಇವನು ಸತ್ತೋಗಿದ್ದಾನೆ ಅಥವಾ ಇವನು ವಿದೇಶದಿಂದ ಬಂದಿದ್ದಾನೆ, ಇವನನ್ನು ಕಿತ್ತಾಕಿಂತ ನಾನು ಕಂಪ್ಲೇಂಟ್ ಕೊಡಬೇಕು. ಆ ಕಂಪ್ಲೇಂಟನ್ನು ಆಧರಿಸಿ ಎಲೆಕ್ಷನ್ ಕಮಿಷನ್ ಅದರ ಬಗ್ಗೆ ತೀರ್ಮಾನ ತಗೋಬೇಕು. ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಬಿಹಾರಲ್ಲಿ? BJP ಎಷ್ಟು ಕಂಪ್ಲೇಂಟ್ ಕೊಟ್ಟಿದೆ? 0. 1 ಕಂಪ್ಲೇಂಟು ಕೊಟ್ಟಿದೆ. ಕೊನೆಗೆ ಇವರೇ ಅಧ್ಯಯನ ಮಾಡಿದಾಗ ಗೊತ್ತಾಗೋದೇನು? 1270 ಅಪ್ಲಿಕೇಶನ್ಗಳು ಯಾರ್ಯಾರೋ ಫೈಲ್ ಮಾಡಿದ್ದಾರೆ. ಆಶ್ಚರ್ಯಕರ ಅಂದರೆ ಅದರಲ್ಲಿ 800 ಅಪ್ಲಿಕೇಶನ್ಗಳು ನಾನು ವಿದೇಶಿಯ, ನನ್ನನ್ನು ಕಿತ್ತಾಕಿಂತ ಹಾಕ್ಕೊಂಡಿರೋ ಅಪ್ಲಿಕೇಶನ್. ಸುಪ್ರೀಂ ಕೋರ್ಟಿಗೆ ತೋರಿಸಿದ್ರು ಅದನ್ನು, ಫ್ರಾಡ್. ಅದು ಬಿಟ್ಟು ಹಾಕಿದ್ರು. ಕೊನೆಗೆ ದರ್ಭಾಂಗ ಜಿಲ್ಲೆಯಲ್ಲಿ 220 ಜನ ಮಹಿಳೆಯರು ಸಿಕ್ಕರು. ಯಾರ ಮಹಿಳೆಯರು? ದರ್ಭಾಂಗ ಜಿಲ್ಲೆ ನೇಪಾಳಕ್ಕೆ ಬಾರ್ಡ್ರಲ್ಲಿದೆ. ನೇಪಾಳದಿಂದ ದರ್ಭಾಂಗಗೆ ಬಂದಂಥ ಹಿಂದೂ ಮಹಿಳೆಯರು ದರ್ಭಾಂಗದ ಹಿಂದೂ ಪುರುಷರನ್ನ ಮದುವೆ ಆಗಿರೋದು 220 ಜನ. ಅವರಾಗಲೇ 5 ಎಲೆಕ್ಷನಲ್ಲಿ ವೋಟ್ ಹಾಕಿದ್ದಾರೆ. ಇನ್ನು ಮುಸ್ಲಿಮ್ರೆಷ್ಟು? ಮುಸ್ಲಿಮರು ದರ್ಭಾಂಗ ಜಿಲ್ಲೆಯಲ್ಲಿ ಸಿಕ್ಕಿದವರು 5 ಜನ, ಅದರಲ್ಲಿ 3 ಜನ ಸತ್ತೋದ್ರು, 2 ಕೊನೆಗೆ ಅವ್ರ ಲೆಕ್ಕದಲ್ಲಿ ಸಿಕ್ಕಿದ್ರು. ಅಂದರೆ ವಿದೇಶಿಯರಿಲ್ಲ. ಅತಿ ಹೆಚ್ಚು ವಿದೇಶಿಯರೆಲ್ಲಿಂದ ಬಂದಿದ್ದು ನಿಮ್ಮ ಪ್ರಕಾರ? ಇಲ್ಲಿಗಲ್ ಇಮಿಗ್ರೆಂಟ್ಸು. NRC ನೀವು ಎಲ್ಲಿ ಮಾಡಿದ್ದು? ಅಸ್ಸಾಂನಲ್ಲಿ. ಅಸ್ಸಾಂನಲ್ಲಿ ಯಾಕೆ SIR ಮಾಡ್ತಾ ಇಲ್ಲ? ಈಗ ಅಸ್ಸಾಂನಲ್ಲಿ SIR ಮಾಡ್ತಿಲ್ಲ, ಅಸ್ಸಾಂನಲ್ಲಿ ಬರೀ SR ಮಾಡ್ತಿದ್ದ. ಯಾಕೆ ಅಂದರೆ SIRನಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳು ಯಾವುದಾದ್ರೂ ಕೊಡಿ ಅಂತಂದರೆ ಆ ಡಾಕ್ಯುಮೆಂಟ್ಗಳಲ್ಲಿ 11ನೇ ಡಾಕ್ಯುಮೆಂಟು NRCನಲ್ಲಿ ನಿಮ್ಮ ಹೆಸರಿದ್ದರೆ ಸಾಕು ಅಂತ. NRC ಏನಾಯಿತು? ಅಸ್ಸಾಂನಲ್ಲಿ 19 ಲಕ್ಷ ಜನ ಸಿಕ್ಕರು ಫೈನಲಿ ನಾಗರಿಕರಲ್ಲ ಅಂತ. ಅದರಲ್ಲಿ 13 ಲಕ್ಷ ಜನ ಹಿಂದೂಗಳು, ಬರೀ 6 ಲಕ್ಷ ಜನ ಮುಸ್ಲಿಮರು. ಸೊ ಆ NRC ಇಟ್ಕೊಂಡ್ರೆ ಹಿಂದೂಗಳು ಜಾಸ್ತಿ ಹೋಗ್ತಾರೆ. ಬಿಟ್ಟೇ ಬಿಟ್ರಲ್ಲ NRCಯನ್ನು. ಮತ್ತಲ್ಲಿ SIR ಮಾಡ್ತಾ ಇಲ್ಲ. ಅಂದರೆ ವಿದೇಶದಿಂದ ನುಸುಳುಕೋರು ಬಂದಿದ್ದಾರೆ ಅನ್ನೋದು ಹಸಿ ಸುಳ್ಳು. ಆದರೆ ಹೆಗಡೆ ಅವರು ಹೇಳಿದಾಗೆ ಒಂದು ನೆರೆಟಿವ್. ನಿನ್ನೆ ನಾನು ಈ SIR ಬಗ್ಗೆ ಹಲವಾರು ಕಡೆ ಓಡಾಡ್ತಾ ಇದ್ದೆ. ಬಂದು ಕೇಳುವ ಜನ ಅಂದರೆ ಸ್ವಸ್ಥ ಮನಸ್ಕರು ಬಂದು ಕೇಳುವ ಪ್ರಶ್ನೆ, ಸರ್ ಆದರೂ ಇದು ವಿದೇಶಿಯರು ಬಂದು ಇಲ್ಲಿ ನಡೆಸ್ಬಿಟ್ಟಿದ್ದಾರೆ ಅಂದರೆ ಹೊರಗಾಕ್ಬೇಕಲ್ವ ಸರ್ ನಾವು? ಈಕ್ವೇಷನ್ ಆಗಿದೆ. ಯಾರ್ಯಾರು ಬೆಂಗಾಲಿ ಮಾತಾಡ್ತಾರೆ ಅವರೆಲ್ಲ ಬಾಂಗ್ಲಾದೇಶಿಯರು. ನಮ್ಮ ಕರ್ನಾಟಕದ ಒಳಗಡೆ, ಕರ್ನಾಟಕದ ಮಲೆನಾಡಿನಲ್ಲಿ ಕಾಫಿ ತೋಟದಲ್ಲಿ ಇವಾಗ ಸೀಸನ್, ನವೆಂಬರಿಂದ ಮಾರ್ಚ್ ತನಕ ಕಾಫಿ ಬೀಜ ಕೀಳೋ ಸೀಸನ್. ಭಾಳಷ್ಟು ಜನ ಎಲ್ಲಿಂದ ಬಂದಿದ್ದಾರೆ? ವೆಸ್ಟ್ ಬೆಂಗಾಲಿಂದ ಬಂದಿದ್ದಾರೆ, ಡಾರ್ಜಿಲಿಂಗಿಂದ ಬಂದಿದ್ದಾರೆ. ಯಾಕಂದರೆ ಪರಂಪರಾನುಗತವಾಗಿ ಕಾಫಿ ಎಸ್ಟೇಟ್ಗಳು, ಟೀ ಎಸ್ಟೇಟ್ಗಳು ಇದಾವಲ್ಲ, ಅಲ್ಲಿ ಬಂದು ಕಾಫಿ ಕೀಳ್ತಾರೆ. ಯಾರು ಅವ್ರನ್ನ ಎಂಪ್ಲಾಯ್ ಮಾಡ್ಕೊಂಡಿರೋದು? ಮುಸ್ಲಿಮರ ಎಂಪ್ಲಾಯ್ ಮಾಡ್ಕೊಂಡಿರೋದು. ಅಪ್ಪಟ ಕನ್ನಡಿಗ ಕಾಫಿ ಎಸ್ಟೇಟ್ ಮಾಲೀಕರು ಮಾಡ್ಕೊಂಡಿದ್ದಾರೆ. ಯಾಕೆ ಮಾಡ್ಕೊಂಡ್ರು? 1 kg ಕಾಫಿ ಕೀಳಕ್ಕೆ ಸ್ಥಳೀಯರಿಗೆ 1 kgಗೆ 8 ರೂಪಾಯಿ ಕೊಡಬೇಕು, ಇವ್ರಿಗೆ 4 ರೂಪಾಯಿ ಕೊಟ್ಟರು ಸಾಕು. ಯಾಕೆ? ಡ್ಯಾಂಪನಿಂಗ್ ಎಫೆಕ್ಟ್ ಇರುತ್ತೆ. ವಲಸೆಗೋರರು, ಮುಸ್ಲಿಂ ಹೆಸರು ಇರುತ್ತೆ. ಮುಸ್ಲಿಂ ಹೆಸರು ನೀನು ಜಾಸ್ತಿ ಕೇಳಿದ್ರೆ ನೀನು ಹಿಡ್ಕೊಡ್ತೀನಿ ಅಂತ. ಅಂದರೆ ಈಗೇನಾಗಿದೆ? ನೋಟಿಸ್ ಕಳಿಸ್ತಾರೆ. ನೋಟಿಸ್ ಕಳಿಸಿದ್ರೆ 2.5 ಲಕ್ಷ ಜನ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ನೋಟಿಸ್ ತಲುಪಲ್ಲ. 1 ವಾರದೊಳಗಡೆ ಬಂದು ಖುದ್ದಾಗಿ ಹಾಜರಾಗಿ ಅಂತಾರೆ. 1 ವಾರದೊಳಗೆ ಹೋಗಿ ಖುದ್ದಾಗಿ ಹಾಜರಾಗಕ್ಕಾಗೋದಿಲ್ಲ. ಆಬ್ಸೆಂಟ್ ಅಂತ 1.25 ಲಕ್ಷ ಜನನ ಕಿತ್ತಾಕ್ತಿದ್ದಾರೆ ವೆಸ್ಟ್ ಬೆಂಗಾಲ್. ಬಿಹಾರಕ್ಕೆ ವಾಪಸ್ ಬರೋದ್ರೆ 65 ಲಕ್ಷ ಜನನ ಹೊರಗಾಕಿದ್ದಾರೆ. ಬಿಹಾರದ ಓವರಾಲ್ ಪಾಪ್ಯುಲೇಷನ್ನಲ್ಲಿ ಮುಸ್ಲಿಮರ ಜನಸಂಖ್ಯೆ 17%, 65 ಲಕ್ಷದಲ್ಲಿ 34%. ಟಾರ್ಗೆಟೆಡ್ ಆಗಿ ಮಾಡಿದ್ದಾರೆ. ಸರಿ, 34% ಮುಸ್ಲಿಮರು, ಇನ್ನು 66% ಯಾರು? ಇನ್ನು 66% ಹಿಂದೂಗಳು. ಅವರು ವಿದೇಶದಿಂದ ಬಂದವರು. ಹಾಗಾದ್ರೆ ನಿಮ್ಮನ್ನ ನೀವೇ ಡಿಫೀಟ್ ಮಾಡ್ಕೊಂಡ್ರಲ್ಲ. ಹಾಗಾದ್ರೆ ಜನಸಂಖ್ಯೆ ಏರಿಕೆ ಕಾರಣ ಏನು? ಇಲ್ಲಿಗಲ್ ಇಮಿಗ್ರೇಷನ್ ಅಲ್ಲ, ಇದೂ ಅಲ್ಲ. ಅಂದರೆ ಜನಸಂಖ್ಯೆ ಏರಿಕೆ ಆಗ್ತಿಲ್ಲ ನೀವು ಹೇಳ್ತಿರೋ ಪ್ರಕಾರ. ಇದು ಫಾಲ್ಸ್ ನೆರೆಟಿವ್. ಇಲ್ಲಿಗಲ್ ಇಮಿಗ್ರೇಷನ್ನು ಆಗ್ತಾ ಇಲ್ಲ, ಮುಸ್ಲಿಮರ ಜನಸಂಖ್ಯೆ ಆ ಪ್ರಮಾಣದಲ್ಲಿ ನೀವು ಹೇಳುವ ಭಯ ಹುಟ್ಟಿಸುವ ರೀತಿಯಲ್ಲಿ ಏರಿಕೆಯೂ ಆಗ್ತಿಲ್ಲ. ಆದರೂ ಕೂಡ ಇದನ್ನು ಯಾಕೆ ಮಾಡ್ತಾರೆ ಅಂತಂದರೆ, ಜಗತ್ತಿನಲ್ಲಿ ನಡೆದಂಥ ನರಮೇಧಗಳ ಬಗ್ಗೆ ಅಧ್ಯಯನ ಮಾಡಿರುವಂಥ ಒಂದು ಸಂಸ್ಥೆ ಇದೆ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟಡಿ ಆಫ್ ಜಿನೋಸೈಡ್ ಅಂತ. ಗ್ರಹಮ್ ಸ್ಟ್ಯಾಂಟನ್ ಅಂತ ಅದರ ಅಧ್ಯಕ್ಷರು. ಅವರು ರುವಾಂಡಾ ಅಂತ ಒಂದು ದೇಶ ಇದೆ ಆಫ್ರಿಕಾದಲ್ಲಿ. ರುವಾಂಡಾ ದೇಶದಲ್ಲಿ ವಿಶ್ವಸಂಸ್ಥೆಯ ರಾಯಭಾರಿಯಾಗೂ ಇದ್ದರು, ಅಮೆರಿಕದ ರಾಯಭಾರಿಯಾಗಿ ಕೂಡ ಇದ್ದರು ಅವರು. ರುವಾಂಡಾ ದೇಶ ನಿಮಗೆ ಗೊತ್ತಿದೆ, 1996ರಲ್ಲಿ ಅಲ್ಲಿ ಅಲ್ಪಸಂಖ್ಯಾತರು ಟುಟ್ಸಿಗಳು, ಬಹುಸಂಖ್ಯಾತರು ಹುಟುಗಳು. ಕೇವಲ 96ರ 3 ತಿಂಗಳಲ್ಲಿ 10 ಲಕ್ಷ ಟುಟ್ಸಿಗಳನ್ನು ಹುಟುಗಳು ಕೊಂದಾಕಿದ್ರು.
ಹುಟುಗಳು ಟುಟ್ಸಿಗಳನ್ನ ಕೊಂದಾಕಬೇಕಾದ್ರೆ ಇದೇ ಸ್ಟ್ಯಾಂಟನ್ ಬರೀತಾರೆ, ಉಳಿದ ಹುಟು ನಾಗರಿಕ ಸಮಾಜ ತುಂಬಾ ಸಂತೋಷಭರಿತವಾಗಿತ್ತು. ಕೊಂದು ಹಾಕದವ್ರು ಯಾರು ಅಂತಲ್ಲ ಮುಖ್ಯ, ಕೊಂದು ಹಾಕಿದ್ದಕ್ಕೆ ನರಮೇಧಕ್ಕೆ ಜನಸಾಮಾನ್ಯರ ಒಪ್ಪಿಗೆಯನ್ನು ರೂಢಿತಗೊಳಿಸೋದಿದೆಯಲ್ಲ, ಅದು ಅಪಾರವಾದಂಥ ಅಪಾಯವನ್ನು ತಂದುಕೊಡುವಂಥದ್ದು. ಇನ್ಫ್ಯಾಕ್ಟ್ ಹಿಟ್ಲರ್ದು ಅಷ್ಟೇ ಅಲ್ಲ, ಕಾನ್ಸಂಟ್ರೇಷನ್ ಕ್ಯಾಂಪ್ ಯಹೂದಿಗಳಿಗೆ ಏನು ಕೊಂಡ್ರು, ಆಮೇಲೆ ನೋಡಿದ್ದೇನು 60 ಲಕ್ಷ ಯಹೂದಿಗಳ ಜೊತೆಗೆ 2 ಕೋಟಿ ಜರ್ಮನ್ರು ಸತ್ರು ಎರಡನೇ ಪ್ರಪಂಚ ಯುದ್ಧದಲ್ಲಿ. ಬರೀ ಯಹೂದಿಗಳಲ್ಲ, ಜಿಪ್ಸಿಗಳು ಸತ್ರು, ಬಡವರು ಸತ್ರು, ಯಾರ್ಯಾರು ಅನಗತ್ಯ ಪಾಪ್ಯುಲೇಷನ್ ಅಂದರೂ ಅವ್ರನ್ನ ಸಾಯಿಸಾಕಿದ್ರು. ಎಲ್ಲದಕ್ಕೂ ಕಾರಣವಾದದ್ದು ಏಕಾಏಕಿ ಕಾನ್ಸಂಟ್ರೇಷನ್ ಕ್ಯಾಂಪ್ ಆಗಿದ್ದಲ್ಲ. ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಕೊಂದಿದ್ದು 43ರಿಂದ 45ರಲ್ಲಿ, ಅದಕ್ಕೆ ಬಿಲ್ಡಪ್ ಆಗಿದ್ದು 1920ರಿಂದ. ಸುಮಾರು 30-40 ವರ್ಷಗಳ ಸಾಮಾಜಿಕ ಸಮ್ಮತಿಯನ್ನು ರೂಢಿಸುವ ನಿರಂತರ ಕಾರ್ಯಕ್ರಮ ನಡೀತು. ಆ ಸಾಮಾಜಿಕ ಸಮ್ಮತಿಯನ್ನ ಗ್ರಹಾಮ್ ಸ್ಟ್ಯಾಂಟನ್ ಅವರು 10 ಹಂತಗಳಲ್ಲಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ 10 ಹಂತಗಳು ಭಾರತದಲ್ಲಿ ಏಕಕಾಲದಲ್ಲಿ ನಡೀತಾ ಇದೆ. ಮೊದಲನೇದು ಐಡೆಂಟಿಫಿಕೇಶನ್. ಯಾರು ನಮ್ಮ ವಿರೋಧಿಗಳು, ಅವ್ರು ಹೆಂಗಿರ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಹೆಂಗಿರ್ತಾರೆ ಅವರು, ಟೋಪಿ ಹಾಕೋತಾರೆ, ಗಡ್ಡ ಬಿಟ್ಟಿರ್ತಾರೆ, ಐಡೆಂಟಿಫೈ ಮಾಡಿ. ಎರಡನೇದು ಆರ್ಗನೈಸ್ ಮಾಡಿ, ಪೋಲರೈಸ್ ಮಾಡಿ. ಇವೆಲ್ಲವೂ ಕೂಡ ಮತ್ತೆ ಲೀಗಲಿ ಅವ್ರನ್ನ ಡಿಸ್ಎನ್ಫ್ರಾಂಚೈಸ್ ಮಾಡಿ. 1933ಕ್ಕೆ ಹಿಟ್ಲರ್ ಬಂದ ಅಧಿಕಾರಕ್ಕೆ 36ಕ್ಕೆ ಯಹೂದಿಗಳಿಗೆ ಆಸ್ತಿ ಹಕ್ಕಿಲ್ಲ ಅಂದ, 37ಕ್ಕೆ ಡಿಸ್ಎನ್ಫ್ರಾಂಚೈಸ್ಮೆಂಟ್ ಆಯಿತು. ಇವೆಲ್ಲವನ್ನ ಕೂಡ ನಾರ್ಮಲೈಸ್ ಮಾಡಿದ್ರು. ನಾರ್ಮಲೈಸೇಷನ್ ಆಫ್ ದಿ ಕ್ರೈಮ್ ಇದೆಯಲ್ಲ, ಇಂಥ ದೊಡ್ಡ ಆರ್ಗನೈಸ್ಡ್ ಕ್ರೈಮ್ ಜಿನೋಸೈಡ್, ಅದು ಹಂತ ಹಂತವಾಗಿ ಅನ್ಯೀಕರಣಕ್ಕೆ ಶುರು ಮಾಡಿದ್ರು. ನಮ್ಮವರಲ್ಲ, ಅವ್ರು ನಮ್ಮವರಲ್ಲ, ಅವ್ರ ಶತ್ರುಗಳು, ನಮ್ಮನ್ನು ಕೊಲ್ಲಕ್ಕೆ ಹುಟ್ಟಿದಾರೆ ಅವರು, ಈ ದೇಶದನ್ನ ಆಳಕ್ಕೆ ಹುಟ್ಟಿದಾರೆ ಅವರು. ಈ ಥರ ಇಡೀ ಸಮಾಜದಲ್ಲಿ ಇತರ ಎಲ್ಲ ಫಾಲ್ಟ್ ಲೈನ್ಗಳನ್ನ ಮುಚ್ಚಾಕಿ ಇದನ್ನು ಮಾತ್ರ ಪ್ರಿವಿಲೇಜ್ ಮಾಡುವುದಕ್ಕೆ ಅವ್ರು ಮಾಡ್ಕೊಳ್ತಾ ಬಂದರು. ಎಲ್ಲ ನರಮೇಧಗಳು ಕೂಡ ಈ ಪ್ರಕ್ರಿಯೆನಲ್ಲೇ ಈ 10 ಪ್ರಕ್ರಿಯೆಗಳನ್ನು ಹಾದೋಗಿದ್ದಾವೆ. ಭಾರತ ಆ 10 ಪ್ರಕ್ರಿಯೆಗಳನ್ನು ಏಕಕಾಲದಲ್ಲಿ ಎದುರಿಸ್ತೀವಿ. ಕಾಲಕ್ಕೆ ನರಮೇಧಗಳು ನಡೀತವೆ. 2000, 3000, 60 ಲಕ್ಷ, 10 ಲಕ್ಷ ಕಷ್ಟ ಈಗಿನ ಕಾಲದಲ್ಲಿ. ಅದಕ್ಕೇನು ಮಾಡ್ತಾರೆ, ಒಂದೇ ವರ್ಷದಲ್ಲಿ 200, 10, 15 ಮಾಡ್ತಾರೆ. ಎಲ್ಲ ಸೇರಿಸೋದು ಅದು ಒಂದು 20-30 ಸಾವಿರ ಆಗುತ್ತೆ. ವಿಷಯ ಏನಪ್ಪ ಅಂದರೆ, ಈ ನರಮೇಧದ ಬಗ್ಗೆ ಆ ಗ್ರಹಾಮ್ ಸ್ಟ್ಯಾಂಟನ್ ಅವರು ಸ್ಪಷ್ಟವಾದ ಮುನ್ನೆಚ್ಚರಿಕೆಯನ್ನು ಕೊಡ್ತಾರೆ. ಪ್ರತಿ ವರ್ಷ ಅವರು ಯಾವ ದೇಶಗಳು ನರಮೇಧದ ಅಂಚಿನಲ್ಲಿವೆ ಅಂತ 3 ಕ್ಯಾಟಗರಿ ಮಾಡ್ತಾರೆ. ಜಿನೋಸೈಡ್ ವಾರ್ನಿಂಗ್, ಜಿನೋಸೈಡ್ ಎಚ್ಚರಿಕೆ ಅನ್ನೋದು ಇನ್ನೊಂದೇನೋ ಬರುತ್ತೆ, ಮತ್ತು ಜಿನೋಸೈಡ್ ಎಮರ್ಜೆನ್ಸಿ. ಭಾರತದ ಅಸ್ಸಾಂ ಮತ್ತು ಕಾಶ್ಮೀರ ಕಳೆದ 6 ವರ್ಷಗಳಿಂದ ಜಿನೋಸೈಡ್ ಎಮರ್ಜೆನ್ಸಿಯ ಸ್ಥಾನದಲ್ಲೇ ಇದೆ ಗ್ರಹಾಮ್ ಸ್ಟ್ಯಾಂಟನ್. ಅದು ಕೇವಲ ಅಲ್ಲುಗುಳುದಿಲ್ಲ, ನಾಳೆ ಬಾಗಲಕೋಟೆಗೆ, ಮಂಗಳೂರಲ್ಲೊಂದಿತ್ತು, ಒಂಚೂರು ಹಿಂದೆ ಬರೆದಿದೆ, ಎಲ್ಲ ಕಡೆ ಆಗುತ್ತೆ. ಇದು ಒಟ್ಟಾರೆ ಅವರ ನೆರೆಟಿವ್ನ ಸಾಮಾಜಿಕ ಫಲಶ್ರುತಿ. ಯಾಕಂದರೆ ಅನ್ಯರನ್ನ ಡೆಮನೈಸ್ ಮಾಡುವಂಥದ್ದು, ಇಡೀ ಸಮಾಜವನ್ನು ಮೆಂಟಲಿ ಅವರನ್ನು ಆರ್ಗನೈಸ್ ಮಾಡುವಂಥದ್ದು. ಅವರೆಲ್ಲರೂ ತ್ರಿಶೂಲ ಇಟ್ಕೊಂಡೇ ಕೊಲ್ಲಬೇಕಾಗಿಲ್ಲ. 2017 ಜೂನ್ 14ನೇ ತಾರೀಕು ತಾಹೀರ್ ಅನ್ನುವ 17 ವರ್ಷದ ಒಬ್ಬ ಮುಸ್ಲಿಂ ಹುಡುಗನ ರಂಜಾನ್ ಟೈಮ್ನಲ್ಲಿ ಮೀರತ್ತಿಂದ ದೆಹಲಿಗೆ ಹೋಗ್ತಿರೋಂಥ ಎಕ್ಸ್ಪ್ರೆಸ್ಸಲ್ಲಿ 10 ಜನ ಹತ್ಕೋತಾರೆ ಆ ಕಂಪಾರ್ಟ್ಮೆಂಟಲ್ಲಿ. ಜಾಗ ಬಿಡೋ ನಮಗೆ ಅಂತಾರೆ. ಅವರು ಟೋಪಿ ಹಾಕೊಂಡಿರ್ತಾರೆ. ಬಿಡಲಿಲ್ಲ ಅಂದಿದ್ದಕ್ಕೆ 18 ಸತಿ ತಿವಿದು ಪ್ಲಾಟ್ಫಾರ್ಮ್ ಮೇಲೆ ಎಸಿತಾರೆ. ಪ್ರಶ್ನೆ, ತಿವಿದವ್ರು ಮಾತ್ರ ಕ್ರಿಮಿನಲ್ಸ್ ಅಲ್ಲ, ಅದನ್ನ ನೋಡ್ಕೊಂಡು ಎಲ್ಲರೂ ಸುಮ್ಮನಿದ್ರಲ್ಲ. ಹೌದು, ಇವ್ರಿಗೆ ಹಿಂಗೆ ಆಗಬೇಕು, ಇವ್ರಿಗೆ ಹಿಂಗೆ ಬಿಟ್ಟರೆ ಪಾಠ ಕಲಿಸ್ಬೇಕು. ಇದನ್ನ ನಮ್ಮೆಲ್ಲರ ಸಮ್ಮತಿಯನ್ನು ರೂಢಿಸ್ತಿದ್ದಾರೆ. ಈ ಆರ್ಗ್ಯುಮೆಂಟ್ಗಳು ಅದರ ಭಾಗವಾಗಿವೆ. ಸ್ನೇಹಿತರೆ, 3ನೇದು ಅತಿ ಮುಖ್ಯ ವಿಚಾರ, ಇದನ್ನ ಎದುರಿಸುವುದು ಹೇಗೆ? ಉಗ್ರಪ್ಪನವ್ರು ಬಂದಿಲ್ಲ. ಈಗ ನನಗೆ ಪ್ರಶ್ನೆ ಇದೆ,